ನಾನು ಶಿರ್ಡಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಶಿರ್ಡಿಯಿಂದ ಮತ್ತೆ ನಾನು ಡೈರೆಕ್ಟ್ ಆಗಿ ಕಾಶಿಗೆ ಹೋದೆ. ನಂದು ಇದೇ ಸ್ಥಳದಲ್ಲೇ ಸತ್ಯ ಹರಿಶ್ಚಂದ್ರ ಸ್ಮಶಾನವನ್ನ ಕಾಯ್ತಾ ಇದ್ರು. ಆಗ ತಮ್ಮ ವಾಸಸ್ಥಾನವಾದ ಹಿಮಾಲಯ ಪರ್ವತವನ್ನ ಬಿಟ್ಟು ಈ ಕಾಶಿಯಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ. ನಾನು ಈ ದಿವಸ ಸಂಜೆ ಈ ಘಾಟ್ನಲ್ಲಿ ಶಿವನಿಗೆ ಜೀವನದಲ್ಲಿ ಈ ಗಂಗಾರತಿಯನ್ನ ನೋಡ್ಲೇಬೇಕು, ಅಷ್ಟು ಅಮೋಘ. ಹರಿಶ್ಚಂದ್ರ ಘಾಟ್ಗೆ ಹೋಗಿದ್ದೀನಿ. ಅದ್ರ ನಾನು ಶಿರ್ಡಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಶಿರ್ಡಿಯಿಂದ ಮತ್ತೆ ನಾನು ಡೈರೆಕ್ಟ್ ಆಗಿ ಕಾಶಿಗೆ ಹೋದೆ. ನಂದು ಶಿರ್ಡಿಯಿಂದ ಕಾಶಿಗೆ ಪ್ಲಾನ್ ಇತ್ತು. ಶಿರ್ಡಿಯಿಂದ ಡೈರೆಕ್ಟ್ ಆಗಿ ಮೊದಲಿಗೆ ಕೊಪ್ಪರ್ಗಾನ್ಗೆ ಹೋದೆ. ನಂದು ಕಾಶಿಗೆ ಟ್ರೈನ್ ಇದ್ದಿದ್ದು ಕೊಪ್ಪರ್ಗಾನಿಂದ ಟ್ರೈನ್ ಇತ್ತು ನನಗೆ ಕಾಶಿಗೆ. ಶಿರ್ಡಿ ನಿಯರ್ ರೈಲ್ವೆ ಸ್ಟೇಷನ್ ಅಂದ್ರೆ ಒಂದು ಕೊಪ್ಪರ್ಗಾನದು, ಎರಡನೇದು ಶಿರ್ಡಿ ಸಾಯಿನಗರ್ ಶಿರ್ಡಿ ಅಂತ ರೈಲ್ವೆ ಜಂಕ್ಷನ್ ಇದೆ. ನಾನು ಕೊಪ್ಪರ್ಗಾನ್ ರೈಲ್ವೆ ಜಂಕ್ಷನ್ಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದೆ. ಇದು ಆದಮೇಲೆ ನಮ್ಮ ಟ್ರೈನ್ ಬಂತು. ನಾನು ಟ್ರೈನ್ ಹತ್ತೋಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಆಗಿತ್ತು. ಟ್ರೈನಲ್ಲಿ ಎಲ್ಲರೂ ಆಲ್ಮೋಸ್ಟು ಮಲಗಿದ್ರು. ನನಗೆ ಸೆಂಟ್ರಿಗೆ ಸೀಟ್ ಸಿಕ್ಕಿತ್ತು. ಆ ಸೀಟ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಆದರೂ ಒಂದು ರಾತ್ರಿ ಆ ಸೀಟಲ್ಲಿ ಕಳೆಯಬೇಕಾಗಿತ್ತು. ಒಂದು ರಾತ್ರಿ ಆ ಸೀಟಲ್ಲಿ ಕಳೆದೆ. ನಾನು ಬೆಳಗ್ಗೆ ಡೈರೆಕ್ಟಾಗಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ರಾತ್ರಿ ಅಲ್ಲಿ ಮಲ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಪ್ರಯಾಗ್ರಾಜಿಂದ ಕಾಶಿ ಜಂಕ್ಷನ್ಗೆ ಟ್ರೈನ್ ಟಿಕೆಟ್ ತಗೊಂಡೆ. ನೋಡ್ರಿ ಪ್ರಯಾಗ್ರಾಜ ರೈಲ್ವೆ ಜಂಕ್ಷನ್. ಪ್ರಯಾಗ್ರಾಜಲ್ಲಿ ನೋಡುವಂತ ಸ್ಥಳಗಳು ಬಹಳ ಇದಾವೆ. ಬರ್ಬೇಕಾದ್ರೆ ತೋರಿಸ್ತೀನಿ. ಮೊದಲು ನಾನು ಕಾಶಿಗೆ ಹೋಗಿ ಕಾಶಿನ ನಿಮ್ಗೆ ತೋರಿಸ್ತೀನಿ. ಪ್ರಯಾಗ್ರಾಜಿಂದ ಟ್ರೈನ್ ಹತ್ತದಾಗ ಈ ಟ್ರೈನು ಫುಲ್ ರಶ್ ಆಗಿತ್ತು. ಜನರಲ್ ಆಗಿರೋದ್ರಿಂದ ಹಂಗೋ ಹಿಂಗೋ ಎಲ್ಲೋ ಒಂದ್ ಕಡೆ ಸೀಟ್ ಸಿಗ್ಬೇಕಾದ್ರೆ ಕಾಶಿನ ಬಂದು ತಲುಪಿದೆ. ಟ್ರೈನಲ್ಲಿ ಇದೆಲ್ಲ ಆಗೋಷ್ಟೊತ್ತಿಗೆ ಟ್ರೈನಲ್ಲಿ ಹೇಳ್ತಾ ಇದ್ರು ಈ ಟ್ರೈನ್ ಕಾಶಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ನನ್ನ ಅದೃಷ್ಟಕ್ಕೆ ನಾನು ಕರೆಕ್ಟಾಗಿ ಟ್ರೈನಿಗೆ ಹತ್ತಿದ್ದೆ. ಈ ಟ್ರೈನು ಕರೆಕ್ಟಾಗಿ ಕಾಶಿಗೆ ಬಂದು ತಲುಪ್ತು. ಈ ಮ್ಯಾಟ್ರ್ ಮುಂಚೆನೇ ಹೇಳಬೇಕಾಗಿತ್ತು, ಇವಾಗ ಹೇಳ್ತಾ ಇದ್ದೀನಿ. ಕ್ಷಮಿಸಿ. ನಿಮಗೆ ಹೋಗಬೇಕಾದ್ರೆ ಸಿಗುತ್ತೆ ಮೊದಲಿಗೆ ಗಂಗಾ ನದಿ. ಇದೇ ನೋಡಿ ಬನಾರಸ್ ಅಂದರೆ ಕಾಶಿ ರೈಲ್ವೆ ಜಂಕ್ಷನ್. ಕನ್ಫ್ಯೂಸ್ ಆಗಬೇಡಿ, ಬನಾರಸ್ ಮತ್ತು ಕಾಶಿ. ಈ ಕಾಶಿನ ಬನಾರಸ್ ಅಂತಲೂ ಕರೀತಾರೆ. ಇನ್ನೊಂದು ವಿಚಾರ ಏನಂದರೆ ಪ್ರಪಂಚದಲ್ಲೇ ಅತಿ ಹಳೆಯ ನಗರ ಈ ಕಾಶಿ ಆಗಿದೆ. ಮತ್ತೆ ಈ ಕಾಶಿಯನ್ನ ಸೃಷ್ಟಿಯ ಮೊದಲನೇ ಸ್ಥಳ ಅಂತಾನೆ ಕರೀತಾರೆ. ಭಗವಂತ ಪರಶಿವ ತಮ್ಮ ವಾಸಸ್ಥಾನವಾದ ಹಿಮಾಲಯ ಪರ್ವತವನ್ನ ಬಿಟ್ಟು ಈ ಕಾಶಿಯಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ. ನಾನು ಕಾಶಿ ರೈಲ್ವೆ ಜಂಕ್ಷನ್ ಇಂದ ದಶಾಶ್ವಮೇಧ ಘಾಟ್ ಹತ್ರ ಬಂದು ಅಲ್ಲಿ ರೂಮ್ ಮಾಡಿದೆ. ರೂಮ್ ಮಾಡೋಷ್ಟೊತ್ತಿಗೆ ಎಲ್ಲ ನನಗೆ ಸಾಯಂಕಾಲ 6 ಗಂಟೆ ಗಂಗಾರತಿ ನಡೆಯೋ ಸಮಯನೂ ಆಗಿತ್ತು. ನಾನು ಡೈರೆಕ್ಟಾಗಿ ಗಂಗಾರತಿ ನೋಡಲಿಕ್ಕೆ ಹೋದೆ. ಬನ್ನಿ ನೀವು ಗಂಗಾರತಿಯನ್ನು ಪೂರ್ತಿಯಾಗಿ ನೋಡಿ. ಇನ್ನು ಈ ದಶಾಶ್ವಮೇಧ ಘಾಟ ಬಗ್ಗೆ ಹೇಳೋದಾದ್ರೆ ಇದು ಕಾಶಿ ವಿಶ್ವನಾಥ ದೇವಾಲಯದಿಂದ ಬಹಳ ಹತ್ರ ಈ ಘಾಟ್ ಇದೆ. ಈ ಕಾಶಿಯಲ್ಲಿ ಟೋಟಲ್ ಆಗಿ 48 ಘಾಟ್ಗಳಿದಾವೆ. ಅದರಲ್ಲಿ ಪ್ರಮುಖ ಈ ದಶಾಶ್ವಮೇಧ. ದಂತಕಥೆಯ ಪ್ರಕಾರ ಬ್ರಹ್ಮದೇವನು 10 ಅಶ್ವಮೇಧ ಯಜ್ಞಗಳನ್ನ ಮಾಡಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಕಾರಣದಿಂದಾಗಿ ಪ್ರತಿ ದಿವಸ ಸಂಜೆ ಈ ಘಾಟ್ನಲ್ಲಿ ಶಿವನಿಗೆ, ಗಂಗಾ ಮಾತೆಗೆ, ಸೂರ್ಯನಿಗೆ ವಿಶೇಷವಾಗಿ ಆರತಿಯನ್ನ ಮಾಡಲಾಗ್ತದೆ. ಈ ಗಂಗಾರತಿ ಇಡೀ ಪ್ರಪಂಚದಲ್ಲೇ ಖ್ಯಾತಿಯನ್ನು ಪಡೆದಿದೆ. ಅಷ್ಟು ಅಮೋಘ ಸುಂದರವಾದ ಗಂಗಾರತಿ ಇದು ಆಗಿದೆ. ಬಹಳ ವಿಜೃಂಭಣೆಯಿಂದ ಗಂಗಾರತಿಯನ್ನು ಈ ಸ್ಥಳದಲ್ಲಿ ಮಾಡಲಾಗ್ತದೆ. ನೀವು ಒಮ್ಮೆ ಆದರೂ ಜೀವನದಲ್ಲಿ ಈ ಗಂಗಾರತಿಯನ್ನು ನೋಡಲೇಬೇಕು, ಅಷ್ಟು ಅಮೋಘವಾದಂತಹ ಗಂಗಾರತಿ ಇದಾಗಿದೆ. ಪೂರ್ತಿಯಾಗಿ ಗಂಗಾರತಿಯನ್ನು ನೋಡ್ಕೊಂಡು ನಾನು ಈ ಗಂಗಾರತಿಯನ್ನು ಮುಗಿಸ್ಕೊಂಡು ನೆಕ್ಸ್ಟು ಹರಿಶ್ಚಂದ್ರ ಘಾಟ್ಗೆ ಹೋಗಿದ್ದೀನಿ. ಅದ್ರ ಬಗ್ಗೆ ಎರಡನೇದಾಗಿ ಮಾಹಿತಿ ಕೊಡ್ತೀನಿ. ಮೊದಲು ಈ ಗಂಗಾರತಿಯನ್ನು ನೋಡ್ಕೊಂಡು लंबा पैर है, छोटा पैर है, ये यहाँ से चढ़ा ऊपर से होते हुए पीछे चलना है, बोला यहाँ से।
ನಾನು ಗಂಗಾರತಿ ಮುಗಿಸ್ಕೊಂಡು ಅಲ್ಲಿಂದ ದಶಾಶ್ವಮೇಧ ಘಾಟಲ್ಲಿ ಗಂಗಾರತಿ ನಡೀತು. ಅಲ್ಲಿಂದ ನಾನು ಹರಿಶ್ಚಂದ್ರ ಘಾಟ್ಗೆ ಹೋದೆ. ಬಹಳ ಅಂದ್ರೆ ಬಹಳ ಪ್ರಶಾಂತವಾಗಿತ್ತು, ಜನ ಬಹಳ ಕಮ್ಮಿ ಇದ್ರು. ಇವಾಗ ನೀವು ನೋಡ್ತಾ ಇರೋದು ಹರಿಶ್ಚಂದ್ರ ಘಾಟು. ಇದೇ ಸ್ಥಳದಲ್ಲೇ ಸತ್ಯ ಹರಿಶ್ಚಂದ್ರ ಸ್ಮಶಾನವನ್ನ ಕಾಯ್ತಾ ಇದ್ರು. ಹಾಗಾಗಿ ಸತ್ಯ ಹರಿಶ್ಚಂದ್ರ ಘಾಟ್ ಅಂತ ಕರೀತಾರೆ. ಸತ್ಯ ಹರಿಶ್ಚಂದ್ರನ ಕತೆ ಬಹಳ ಇದೆ, ಅದನ್ನ ಪೂರ್ತಿ ಇಲ್ಲಿ ಹೇಳಿಕ್ಕಾಗಲ್ಲ. ಈ ಹರಿಶ್ಚಂದ್ರ ಘಾಟಲ್ಲಿ 24 ಗಂಟೆಗಳ ಕಾಲ ಹೆಣವನ್ನ ಸುಡ್ತಾನೆ ಇರ್ತಾರೆ. ನಾ ಹರಿಶ್ಚಂದ್ರ ಘಾಟ್ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ರೂಮ್ಗೆ ಹೋದೆ. ನಾಳೆ ಬೆಳಗ್ಗೆ ಕಾಶಿ ದೇವಸ್ಥಾನ ಮತ್ತು ಇನ್ನೂ ಹಲವಾರು ಪ್ಲೇಸ್ ನಿಮಗೆ ತೋರಿಸ್ತೀನಿ. ಈ ಕಾಶಿದ ಸುಮಾರು 2-3 ವಿಡಿಯೋಗಳಾಗ್ತವೆ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ.